ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆತಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಂಗೆ ಇವತ್ತು ಅವ್ರಿಕಾಳು ಉಪ್ಪಿಟ್ಟು ಮಾಡ್ಕೊಂಡೆ. ಉಪ್ಪಿಟ್ಟು ಮಾತ್ರ ಚಲೋ ಅಂತ ಐತೆ, ಅಂದರೆ ನಾಷ್ಟಕ್ಕೆ ಅವ್ರಿಕಾಳು ಉಪ್ಪಿಟ್ಟು ಮಾಡಂತಂದ್ರೆ ಮಕ್ಕಳು, ಹೀಗಾಗಿ ಅವ್ರಿಗೋಸ್ಕರ ಅವ್ರಿಕಾಳು ಉಪ್ಪಿಟ್ಟು ಮಾಡ್ಕೊಂಡೆ. ಸ್ವಲ್ಪ ತರಕಾರಿ ಎಲ್ಲ ಹಾಕಿನಿ, ಅಂದರೆ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ಕೊಂಡೀನಿ. ಸಖತ್ತಾಗೈತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಇನ್ನು ಇವತ್ತಿನ ಒಂದು ಲಾಗ್ ಬಂದು ಯಾವ ರೀತಿ ಕೆಲಸನ ಮಾಡಿಕೊಂಡ್ರೆ ಎಲ್ಲ ಕೆಲಸ ಪಟಾಪಟ ಆಗ್ತಾವಂತ ಅನ್ನೋದ್ರ ಬಗ್ಗೆ, ಅಂದರೆ ಮನೆಯಲ್ಲಿರೋ ಕೆಲಸನಾಗಿರ್ಬೋದು ಅಥವಾ ಹೊರಗಡೆ ಕೆಲಸನಾಗಿರ್ಬೋದು, ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಮಾಡಿಕೊಂಡ್ರೆ ಎಲ್ಲ ಕೆಲಸ ಪಟಾಪಟ ಅಂತ ಮುಗಿತಾವ ಅನ್ನೋದ್ರ ಬಗ್ಗೆ. ಇನ್ನು ಒಂದಿಷ್ಟು ಜನ ಎಷ್ಟೋ ಬೇಗ ಇದ್ರೂ ಕೆಲಸನ ಆಗೋದಿಲ್ಲ, ಇನ್ನೂ ಕೆಲಸನ ಆಗಿಲ್ಲ, 11 ಗಂಟೆ 12 ಗಂಟೆ ಆದರೂ ನಿನ್ನ ಬಟ್ಟೆ ಎಲ್ಲ ತೊಳಿತಾ ಇರೋದು, ಅವಾಗೆಲ್ಲ ಪಾತ್ರೆ ಎಲ್ಲ ತೊಳಿತಾ ಇರೋದೆಲ್ಲ ಮಾಡ್ಕೊತಿರ್ತಾರೆ. ಯಾಕೆ ಹೀಗೆಲ್ಲ ಯಾಕಾಗ್ತೈತೆ ಅಂತಂದರೆ, ಎಷ್ಟೋ ಬೇಗ ಇದ್ರೂ ಇವಾಗ ಚಳಿಗಾಲ ಬೇಗ ಹೇಳೋಕ್ಕಾಗೋದಿಲ್ಲ, ಅದೊಂದು ರೀಸನ್. ಇನ್ನು ಬೇಗ ಎದ್ರೂ ಸ್ವಲ್ಪ ಹೊತ್ತು ಫೋನ್ ನೋಡ್ಕೊತ ಕುಂದಿರ್ತೀನಿ. ಒಂದು 5 ನಿಮಿಷ ಫೋನ್ ನೋಡಿದ್ರೆ ಆಯ್ತು ಅಂತಂದು ಫೋನ್ ನೋಡ್ಕೊತ ಕುಂತ್ಬಿಡೋದು. ಅಲ್ಲೇ ಒಂದು ಅರ್ಧ ಗಂಟೆ 3/4 ಗಂಟೆ ಎಲ್ಲ ಫೋನ್ ನೋಡೋದ್ರಾಗ ಆಗೈತಿ. ಯಾಕಂದರೆ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಒಂದು ವಿಡಿಯೋ ನೋಡೋಕೆ ಹೋಗಿ ಸಿಕ್ಕಾಪಟ್ಟೆ ಎಲ್ಲ ವಿಡಿಯೋಸ್ ಎಲ್ಲ ಇಷ್ಟಾಗಿ ಒಂದ್ರ ಮೇಲೆ ಒಂದು ವಿಡಿಯೋ ನೋಡ್ಕೊತ ಹೋಗೋದು. ಅಲ್ಲೇ ಒಂದು 10-20 ವಿಡಿಯೋಸ್ ಎಲ್ಲ ನೋಡ್ರಾಗ ಟೈಮ್ ವೇಸ್ಟ್ ಆಗಿಬಿಡತ್ತೆ. ಇನ್ನು 4 ಗಂಟೆ 5 ಗಂಟೆಗೆ ಎದ್ರೂ ಕೆಲಸ ಸ್ಟಾರ್ಟ್ ಆಗೋದು ಒಂದು 6 ಗಂಟೆ 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಯಾವುದೇ ಕೆಲಸ ಬೇಗ ಮುಗಿದೇ ಇಲ್ಲ. ಇನ್ನು ಲೇಜಿನೆಸ್ ಒಂದು ಭಾಳ ಇರತ್ತೆ, ಅಂದ್ರೆ ನಮಗೆ ಬೇಗ ಎದ್ರೂ ಪಟಾಪಟ ಅಂತಂದು ಕೆಲಸ ಮಾಡ್ಕೋಕ್ಕಾಗೋದಿಲ್ಲ ಅಂತಂದು ಸ್ವಲ್ಪ ಹೊತ್ತು ಬಿಟ್ಕೊಂತ ನಿಧಾನವಾಗಿ ಕೆಲಸ ಮಾಡ್ಕೋಕತ್ರ ಯಾವುದೇ ಕೆಲಸ ಆಗೋದಿಲ್ಲ. ಆದಷ್ಟು ಟೈಮ್ ಹಚ್ಕೊಂಡು ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡಿ, ಆವಾಗ ಕೆಲಸ ಬೇಗ ಆಗಿ ಹೋಗ್ತಾವೆ. ಯಾಕಂದ್ರೆ ನಾವು ಏನಾದರೂ ಹೊರಗಡೆ ಹೋಗ್ಬೇಕಂತಂದ್ರೆ ಎಲ್ಲ ಕೆಲಸ ಹೆಂಗೆ ನಾವು ಪಟಾಪಟ ಮುಗಿಸ್ಕೊತೀವಿ ನೋಡು, ಅದೇ ರೀತಿ ನಾವು ಏನಾದರೂ ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಂಡಿವಿ ಅಂತಂದ್ರೆ ಅವಾಗ ಕೆಲಸ ಎಲ್ಲ ನಾವು ಬೇಗ ಮುಗಿಸ್ಕೋಬೋದು. ಅಂದರೆ ಇಷ್ಟು ಗಂಟೆ ಒಳಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊತೀನಿ ಅಂತಂದು ಒಂದು ಮೈಂಡ್ ಸೆಟ್ ಮಾಡಿಕೊಂಡ್ರೆ ಅವಾಗೆಲ್ಲ ಕೆಲಸನೂ ಬೇಗ ಮುಗಿತಾವು. ಇನ್ನೊಂದು ಲೇಜಿನೆಸ್ ಅನ್ನೋದು ಅಂತ ಬಿಡ್ರಿ, ಅಂದ್ರೆ ಸ್ವಲ್ಪ ಒಂದು ಕೆಲಸ ಮಾಡೋದು, ಒಂದು 10 ನಿಮಿಷ ಕೂತ್ಕೋದು, ಒಂದು 20 ನಿಮಿಷ ಕೂತ್ಕೋದು, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಅಂದ್ರೆ ಅವಾಗ ಕೆಲಸ ನಮ್ಮದು ಪಟಾಪಟ ಅಂತ ಆಗ್ತಾವು. ಇನ್ನು ಯಾರೋ ಬರ್ತಾರ, ಅವ್ರ ಜೊತೆ ಕೂತ್ಕೋದು, ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡ್ಕೊಂತ ಕೂತ್ಕೊಂಡ್ರೆ ಅಲ್ಲೇ ಗಾಸಿಪ್ ಮಾಡೋದ್ರಾಗ ಟೈಮ್ ಹೋಗತ್ತೆ ಹೊರತಾಗಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಆದಷ್ಟು ಇನ್ನಾದರೂ ನೀವು ಒಂದು 6 ಗಂಟೆಗೆಲ್ಲ ಎದ್ರೂ ಪರವಾಗಿಲ್ಲ, ಕೆಲಸನ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಒಂದು ಟೈಮ್ನ ಸೆಟ್ ಮಾಡಿ, ಇಷ್ಟು ಗಂಟೆ ಒಳಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ತೇನೆ ಅಂತ ಅಂದ್ಕೊಂಡು ಆ ಕೆಲಸನ ಸ್ಟಾರ್ಟ್ ಮಾಡಿ, ಅಷ್ಟು ಗಂಟೆ ಒಳಗೆ ಪಟಾಪಟ ಅಂತಂದು ಒಂದಿಷ್ಟು ಟೈಮ್ ವೇಸ್ಟ್ ಮಾಡ್ಲಂಗೆ, ಎಲ್ಲಿ ಕೂತ್ಕೊಳ್ಳಂಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ರಿ. ಅವಾಗ ಎಲ್ಲ ಕೆಲಸ ಮುಗಿತಾವು. ಆಮೇಲೆ ಹೊರಗಡೆ ಏನಾದರೂ ಕೆಲಸ ಇದ್ರೂ ನಾವು ಆರಾಮಾಗಿ ನೆಮ್ಮದಿಯಿಂದ ಮಾಡ್ಕೋಬೋದು. ಈಗ ನೋಡಿರೆಲ್ಲ ಅವ್ರಿಕಾಳು ಉಪ್ಪಿಟ್ಟು ಮಾಡೀನಿ, ಎಷ್ಟು ಸಖತ್ತಾಗೈತಂದ್ರೆ ಟೇಸ್ಟ್ ಮಾತ್ರ ಆಸಮ ಬಂದಿತ್ತು. ಇನ್ನು ಇವಾಗ ಅವ್ರಿಕಾಳು ಅಂದರೆ ಬರಾಕತ್ತಾವು, ಇವು ಹೊಲ್ದಾಗ ತಂದಿದ್ದು ಅವ್ರಿಕಾಳು, ಹೀಗಾಗಿ ಸ್ವಲ್ಪ ಜವಾರಿ ಇದ್ದುವಲ್ಲ ಮಾಡ್ಕೊಂಡೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ರೆಸಿಪಿನ ಹೇಳಿದ್ನೆಲ್ಲ ಟ್ರೈ ಮಾಡಿ ನೋಡ್ರಿ ಒಮ್ಮೆ. ಅಂತಂದ್ರೆ ಇವಾಗ ಸಾಯಂಕಾಲ ಆಗೈತಿ, ಮಕ್ಕಳು ಸ್ಕೂಲಿಂದ ಬಂದಾರ. ಅವ್ರ ಸ್ಕೂಲೊಳಗೆ ಕ್ರಾಫ್ಟ್ ಕಾಂಪಿಟೇಷನ್ ಐತಂತ. ಅದ್ರೊಳಗೆ ಏನೇನು ಮಾಡ್ಯಾರ 3 ಜನ ಅಂತಂದು ತೋರಿಸ್ತೇನೆ. ಚಂದ ಮಾಡ್ಯಾರ, ನಿಮಗೂ ತೋರಿಸ್ತೀನಿ ನೋಡ್ರಿ ಹೆಂಗಾಗೈತೆ ಅಂತಂದು ಕಮೆಂಟ್ ಮಾಡಿರಿ. ಪೃಥ್ವಿ ಏನಪ್ಪ ಅದು? ಹ್ಯಾಪಿ ನ್ಯೂ ಇಯರ್. 25 26 25 ಬರ್ದನ್ಲೇ ಅಂತ ಇವತ್ತು 25 26 ಮಾಡತ್ತೆ ಹೋದಿಲ್ಲ ನೀನು. ಮಿಸ್ ಏನು ಹೇಳ್ತಾರ? ಮಿಸ್ ಅದಕ್ಕೆ ನೀ ಹಿಂಗದಿ ಹೇಳ್ಬೇಕಂದ್ರೆ, ನಿಮ್ಮ ಮಿಸ್ ಅಷ್ಟು ಶಾಣೆ ಇದ್ದಾರೆ, ನೀನು ಇಷ್ಟು ಶಾಣೆ ಅದಿ ಹೇಳ್ಬೇಕಂದ್ರೆ, ಹೌದಿಲ್ಲ? ಓಪನ್ ಮಾಡ ಪೃಥ್ವಿ ಬಣ್ಣನವರು, ಓಪನ್ ಮಾಡಿ. ವಾವ್, ಹ್ಯಾಪಿ ನ್ಯೂ ಇಯರ್, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹಾಂ ಹೇಳಿ ಮ್ಯಾಮ್, ನಿಮ್ದೇನು ಏನದು? ಹಾಂ ಜೋರಾಗಿ. ಸ್ಯಾಂಟಾ ಕ್ಲಾಸ್. ವಾವ್, ಫ್ಲವರ್ ಪಾಟ್ ಮೇಕಿಂಗ್. ನಾವು ನಿಮ್ಗೆ ಕೇಳೋದೇ ಇಲ್ಲ, ನೀವೇ ಹೇಳಬೇಕು. ಎಷ್ಟು ಚಂದಾಗೈತೆ ನೋಡು, ಸಖತ್ತಾಗೈತಿ. ಆಗಲ್ಗೆ ನೋಡಿಲ್ಲೀಗ ಅಣ್ಸಕತ್ಲ ರಾಣಿ ಮಹಾರಾಣಿ ಎಲ್ಲದು ಹಿಂಗೆ. ಎಲ್ಲ ಎಣ್ಸೋನ್ ಇದನ್ನು. ನಮ್ಮ ಮನ್ಯಾಗ ಈಗ ಕ್ರಿಸ್ಮಸ್ ಸ್ಟಾರ್ಟ್ ಆತದ ನಂಗೆ ಅರ್ಥ. ವಾವ್ 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 ವಾವ್.
ನಿಂದೆಲ್ಲೈತಿ ಮಗನ, ನೀ ಇವಾಗ ಮಾಡ್ತಿ ನೋಡು. ಅಕ್ಕ ಹೆಂಗೆ ಮಾಡ್ಯಾಳ, ಚಂದ ಮಾಡ್ಯಾಳಿಲ್ಲ. ನಿಂದೊಂದು ಗ್ರೀಟಿಂಗ್ ಕಾರ್ಡ್ ಮಾಡಕ್ಕೆ ನಾ ಎಷ್ಟು ಸರ್ಕಸ್ ನಾ ಮಾಡೇ ನನಗೆ ಗೊತ್ತೈತಿದ್ದು. ಏನಾಯ್ತು ಇನ್ನು ಇವಾಗ ರಾತ್ರಿ ಅಡುಗೆಗೆ ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ರೊಟ್ಟಿ ಎಲ್ಲ ಮಾಡಿದ್ದಾಗಿತ್ತು, ಸ್ವಲ್ಪ ಬೀನ್ಸ್ ಪಲ್ಯ ಅಷ್ಟೇ ಮಾಡೋದಿತ್ತು ಈಗ. ಹೀಗಾಗಿ ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ಕೋತೀನಿ. ಇನ್ನು ಏನೋ ಮಾಡಲಿ ರಾತ್ರಿ ಅಡುಗೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಮಧ್ಯಾಹ್ನ ಎಲ್ಲ ಖಾಲಿ ಕುಂತಿರ್ತೀವಲ್ಲ, ಆವಾಗ ಟಿ ವಿ ನೋಡ್ಕೊಂತ ಸ್ವಲ್ಪ ಈಗ ಬೀನ್ಸ್ ಸೋಸ್ಕೋದಾಗಿರ್ಬೋದು, ಏನಾದರೂ ತರಕಾರಿ ಕಟ್ ಮಾಡ್ಕೋದಿದ್ರೆ ತರಕಾರಿ ಕಟ್ ಮಾಡ್ಕೋದಾಗಿರ್ಬೋದು, ಕಾಯಿಪಲ್ಲೆ ಎಲ್ಲ ಸೋಸ್ಕೋದಾಗಿರ್ಬೋದು, ಇಂಥವೆಲ್ಲ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನಮ್ಗೆ ರಾತ್ರಿ ಅಡುಗೆ ಬೇಗ ಬೇಗ ಆಗಿಬಿಡ್ತೈತಿ. ಇನ್ನು ಅಡುಗೆ ಮಾಡೋ ಹೊತ್ತಿನಾಗ ನಾವೆಲ್ಲ ಕಾಯಿಪಲ್ಲೆ ಸೋಸ್ಕೊತೀವಿ, ತರಕಾರಿ ಎಲ್ಲ ಕಟ್ ಮಾಡ್ಕೊತೀವಿ ಅಂದ್ರೆ ಬೇಜಾರಾಗಿಬಿಡತ್ತಿ. ನಾವು ಬರೀ ಅಡುಗೆನ ಮಾಡ್ಕೊತ ಇಲ್ಲಿ ಕಿಚನ್ ಒಳಗೆ ನಿಂದಿರ್ಬೇಕು, ಹೀಗೆಲ್ಲ ಮೈಂಡ್ ಒಳಗೆ ಬಂದ್ಬಿಡತ್ತಿ. ಅದ್ರ ಬದಲಿ ಮಧ್ಯಾಹ್ನ ಏನು ಸ್ವಲ್ಪ ಮಲ್ಕೊಳಂಗ ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ರಿ. ಅಷ್ಟು ಮೀರಿ ನಿಮ್ಗೆ ಏನಾದರೂ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಬೇಕು. ಈಗ ಅವಾಗ ಒಂದಿಷ್ಟು ಜನಕ್ಕೆ ಸಿಝರಿಂಗ್ ಎಲ್ಲ ಆಗಿರ್ತೈತಿ, ಬ್ಯಾಕ್ ಪೇನ್ ಎಲ್ಲ ಇರ್ತೈತಿ. ಅಂಥವ್ರಿಗೆ ಏನಾದರೂ ಸ್ವಲ್ಪ ರೆಸ್ಟ್ ಬೇಕಂತಂದ್ರೆ ಒಂದು ಅಲಾರಮ್ ಸೆಟ್ ಮಾಡಿಕೊಡ್ರಿ, ಒಂದು ಅರ್ಧ ಗಂಟೆ ಹೀಗೆಲ್ಲ ಒಂದು ಟೈಮ್ನ ಸೆಟ್ ಮಾಡಿಕೊಂಡು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ದು ನೀವು ಏನಾದರೂ ಟಿ ವಿ ನೋಡೋ ಹೊತ್ನ್ಯಾಗ ಅಥವಾ ಪಕ್ಕದ ಮನೆಯವ್ರ ಜೊತೆ ಎಲ್ಲ ಮಾತನಾಡ್ಕೊಂತ ಖಾಲಿ ಉಪ್ರಾಟಿ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊತಿರ್ತೀವಲ್ಲ, ಅವಾಗ ಏನಾದರೂ ತರಕಾರಿ ಕಟ್ ಮಾಡ್ಕೋದಿರಲಿ ಅಥವಾ ಕಾಯಿಪಲ್ಲೆ ಎಲ್ಲ ಸೋಸ್ಕೋದು ಇಂಥದ್ದೆಲ್ಲ ಮಾಡ್ಕೊಂಬಿಡ್ರಿ. ಬೆಳ್ಳುಳ್ಳಿ ಸುಲ್ಕೋದು ಇವನ್ನೆಲ್ಲ ಕೆಲಸ ಮಾಡ್ಕೊಂಬಿಟ್ರೆ ನಮ್ಗೆ ಅಡುಗೆ ಮಾಡೋ ಹೊತ್ತಿನಾಗ ಭಾಳ ಅಂದ್ರೆ ಭಾಳ ಸುಲಭ ಆಕೈತಿ. ಇನ್ನು ನಾವು ಬೆಳಗ್ಗೆ ಅಡುಗೆ ಮಾಡ್ಕೊತಿರ್ತೀವಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೊಂಟಿರ್ತಾವೆ ಅಂತಂದಾಗ ಇದನ್ನೆಲ್ಲ ಮಾಡ್ಕೋಕ್ಕಾಗೋಲ್ಲ. ಹೀಗಾಗಿ ರಾತ್ರಿ ಟಿ ವಿ ನೋಡೋ ಮುಂದೆ ಸೀರಿಯಲೆಲ್ಲ ನೋಡ್ತಿರ್ತೀರಿ, ಆ ಹೊತ್ತಿನಾಗೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೋದು ಇದನ್ನೆಲ್ಲ ಮಾಡಿಕೊಡ್ರಿ. ನಮ್ಗೆ ಒಂದು ಟೈಮ್ ಸೇವ್ ಆದಂಗೆ ಆಕೈತಿ ಮತ್ತು ಕೆಲಸನೂ ಬೇಗ ಬೇಗ ಆಗ್ತಾವೆ. ಇನ್ನೂ ಒಂದು ರೀತಿ ಜನ ಇರ್ತಾರೆ, ಯಾವ ರೀತಿ ಅಂತಂದ್ರೆ ಇನ್ನೊಬ್ಬರ ಹೊಗಳಿಕೆಗೆ ಕೆಲಸ ಮಾಡೋದು. ಅದು ಯಾವ ರೀತಿ ಅಂತಂದರೆ, ಈಗ ಕೆಲಸ ಮಾಡ್ಕೊತಿರ್ತೀವಿ, ಯಾರೋ ನಮ್ಮನ್ನ ನೋಡಲಿ, ಅವ್ರು ನಮ್ಮನ್ನ ಹೊಗಳಿ ಅಂತಂದು ನಿಧಾನಕ್ಕೆ ಕೆಲಸ ಮಾಡೋದು. ಅಂದ್ರೆ ಎಷ್ಟು ನೀಟಾಗಿ ಮಾಡ್ತಾ ನೋಡಿ ಕೆಲಸ, ಎಷ್ಟು ಕ್ಲೀನಾಗಿ ಮಾಡ್ತಾ ಅಂತ ಅನ್ಲಿ ಅಂತಂದು ಇನ್ನೊಬ್ರು ನೋಡಲಿ ಅಂತಂದು ಕೆಲಸ ಮಾಡ್ಕೊತಿರ್ತಾರೆ. ಅಲ್ಲಿ ನಮ್ಮದು ಟೈಮ್ನು ವೇಸ್ಟ್ ಆಕೈತಿ, ನಾವು ಥಿಂಕ್ ಮಾಡೋ ರೀತಿನೂ ತಪ್ಪಾಗಿರತ್ತೆ. ಯಾಕಂದರೆ ನಾವು ಇನ್ನೊಬ್ರು ಈ ರೀತಿ ಅನ್ಕೊತಿರ್ತಾರಂತ ನಾವು ಅನ್ಕೊತಿರ್ತೀವಿ, ಅವ್ರು ಅನ್ಕೊತಿರ್ಬೋದು ಅಯ್ಯೋ ಎಷ್ಟು ನಿಧಾನಕ್ಕೆ ಕೆಲಸ ಮಾಡ್ಕೊತಾಳಂತ ಅವ್ರು ಈ ರೀತಿನೂ ಥಿಂಕ್ ಮಾಡ್ಬೋದಲ್ಲ. ಹೀಗಾಗಿ ಇನ್ನೊಬ್ಬರ ಹೊಗಳಿಕೆಗೆ ಕೆಲಸ ಮಾಡೋದನ್ನು ಬಿಟ್ಟು ನಮ್ಮ ಕೆಲಸ ನಮಗೆ ತೃಪ್ತಿ ಕೊಟ್ಟರೆ ಸಾಕು. ಆ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ನಮ್ಮ ಮನೇಲಿ ಎಲ್ಲರೂ ನೆಮ್ಮದಿಯಿಂದ ಇದ್ರೆ ಸಾಕಂತಂದು ಕೆಲಸ ಮಾಡ್ಕೋದು ಒಂದು ಒಳ್ಳೆಯ ರೀತಿ ಅಂತ ನಾ ಹೇಳ್ತೀನಿ. ಇನ್ನೊಬ್ರು ಹೊಗಳ್ತಾರಂತಂದು ನಾವೇನಾದರೂ ಕೆಲಸ ಮಾಡ್ಕೊತ ಹೊಂಟ್ರೆ ಅವ್ರು ನಮ್ಮನ್ನ ಹೊಗಳ್ದಿರಲಿ, ಅಲ್ಲಿ ನಮ್ಮ ಕೆಲಸನ ಆಗಿರೋದಿಲ್ಲ, ಇನ್ನು ಮನೆಯವ್ರ ಕೈಲೇ ಎಲ್ಲ ಕೆಲಸ ಆಗೋದಿಲ್ಲ ಅಂತಂದು ಬಯಸ್ಕೋದಕ್ಕೈತಿ. ಅದ್ರ ಬಗ್ಗೆ ನಮ್ದು ಏನಿರುತ್ತೋ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋಂಗೆ ನಾವು ಕೆಲಸ ಮಾಡ್ಕೊಂಡ್ರೆ ಸಾಕಂತಂದು ಹೇಳ್ತೀನಿ. ಇನ್ನೊಂದು ಕೆಟಗರಿ ಜನ ಹೆಂಗಂತಂದ್ರೆ ಕೆಲಸ ಅನ್ಕೊಂತನ ಆರೋಗ್ಯದ ಕಡೆ ಗಮನನ ಕೊಡೋಂಗಿಲ್ಲ. ಯಾವ ರೀತಿ ಕೆಲಸ ಮಾಡ್ತಾರಂತಂದ್ರೆ ಅವರು ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾರಂತಂದ್ರೆ ಕೆಲಸ ಮಾಡಿ ಇದ್ರಾಗ ಅವ್ರಿಗೆ ಊಟ ಮಾಡಬೇಕಂತ ಅನ್ಸೋಂಗೇ ಇಲ್ಲ. ಬರೀ ಚಹಾ ಕುಡಿದು ಕೆಲಸ ಮಾಡೋದು ಈ ರೀತಿ ಮಾಡಿ ಆರೋಗ್ಯನ ಹದಗೆಟ್ಟು ಬಿಡತ್ತೆ. ಆಮೇಲೆ ಕೆಲಸ ಮಾಡೋದಿರಲಿ, ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಆಗ್ಲಷ್ಟು ನಾವು ವೀಕ್ ಆಗಿಬಿಡ್ತೇವೆ. ಅದಕ್ಕೋಸ್ಕರ ಸ್ವಲ್ಪ ಬೆಳಿಗ್ಗೆ ನಾಷ್ಟ ಕರೆಕ್ಟ್ ಟೈಮ್ ಮಾಡಿರಿ ಮತ್ತು ಮಧ್ಯಾಹ್ನ ಊಟನ ಕರೆಕ್ಟ್ ಟೈಮ್ ಮಾಡಿಬಿಡ್ರಿ. ಮತ್ತು ನನ್ನಡ್ಕ ನಿಮ್ಗೆ ಏನಾದರೂ ಟೈಮ್ ಸಿಕ್ಕರೆ ಫ್ರೂಟ್ಸ್ ಎಲ್ಲ ತಿನ್ನೋದಾಗಿರ್ಬೋದು. ಈ ಊಟದೊಳಗೆ ಸ್ವಲ್ಪ ತರಕಾರಿ ಮತ್ತು ಕಾಯಿಪಲ್ಯ ಅಂದರೆ ತಪ್ಪಲ ಪಲ್ಯ ಎಲ್ಲ ತಿನ್ನೋದಾಗಿರಿಂದ ನಿಮ್ದು ಆರೋಗ್ಯನೂ ಸುಧಾರಿಸ್ತೈತಿ. ಮತ್ತು ನೀವು ಆರೋಗ್ಯ ಆಗಿದ್ದರೆ ಮನೆಗೆಲ್ಲರೂ ಆರೋಗ್ಯವಾಗಿರ್ತಾರೆ, ಆವಾಗ ಕೆಲಸನೂ ಮಾಡ್ಕೋಬೋದು, ಎಲ್ಲರನ್ನೂ ಚೆಂದಾಗಿ ನೋಡ್ಕೋಬೋದು. ಇವಾಗ ಒಂದು ಮಣಿ ಹಾಕ್ಸಾಕತ್ತೀವಿ ಅಂತಂದ್ರೆ ಆ ಮಣಿ ಹೆಂಗೆ ಹಾಕಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮೊದಲೇಕಾದ್ರೆ ಬುನಾದಿನ ನಾವು ಎಷ್ಟು ಗಟ್ಟಿ ಹಾಕಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಅದೇ ರೀತಿನ ನಾವು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟು ಗಟ್ಟಿಯಾಗಿರ್ತೀವಿ, ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ಎಷ್ಟು ಹೆಲ್ದಿಯಾಗಿರ್ತೀವಿ, ಎಷ್ಟು ಖುಷಿಯಾಗಿ ನೆಮ್ಮದಿಯಿಂದ ನಗ್ನಗ್ತಾ ಇರ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ನಾವು ಎಷ್ಟು ನಗ್ನಗ್ತಾ ಇರ್ತೀವಿ, ಖುಷಿಯಿಂದ ಆರೋಗ್ಯದಿಂದ ಇರ್ತೀವಿ ನೋಡು, ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ, ಎಲ್ಲರೂ ಆರೋಗ್ಯದಿಂದ ಇರ್ತಾರೆ. ನಮ್ದು ಒಂದು ಆರೋಗ್ಯ ಹದಗೆಡ್ತಂತಂದ್ರೆ ಮನ್ಯಾನ ಕೆಲಸನೂ ಆಗೋದಿಲ್ಲ, ಇತ್ತಾಗ ಅಡುಗೆ ಮಾಡೋಕ್ಕಾಗೋದಿಲ್ಲ, ಒಂದು ಏನು ಮಾಡೋಕ್ಕಾಗೋಲ್ಲ. ಆವಾಗ ಮನ್ಯಾಗ ನೆಮ್ಮದಿ ಇರೋದಿಲ್ಲ, ಸಂತೋಷ ಇರೋಂಗಿಲ್ಲ, ಯಾರು ಆರೋಗ್ಯದಿಂದ ಇರೋಂಗಿಲ್ಲ, ಮಕ್ಕಳು ವಿದ್ಯಾಭ್ಯಾಸ ಸರಿಯಾಗಿ ಆಗೋದಿಲ್ಲ, ಏನು ಕರೆಕ್ಟಾಗಿ ಆಗೋದೇ ಇಲ್ಲ. ಹಾಗಾಗಿ ಆದಷ್ಟು ನೀವು ನಿಮ್ಮ ಕಡೆ ಗಮನ ಕೊಡ್ರಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ. ಆವಾಗ ಮನೆಯೊಳಗೆಲ್ಲರೂ ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಇರ್ತಾರೆ. ಆದಷ್ಟು ಇನ್ಮೇಲಾದರೂ ಸ್ವಲ್ಪ ಫೋನ್ ನೋಡೋದನ್ನು ಕಮ್ಮಿ ಮಾಡಿಕೊಡ್ರಿ, ಸ್ವಲ್ಪ ಲೇಜಿನೆಸ್ನ ಕಮ್ಮಿ ಮಾಡಿಕೊಂಡು ಒಂದು ಮಧ್ಯಾಹ್ನ ಒಂದು 4 ತಾಸೆಲ್ಲ ನಿದ್ದೆ ಮಾಡೋದು, 2 ತಾಸೆಲ್ಲ ನಿದ್ದೆ ಮಾಡೋದನ್ನು ಬಿಟ್ಟುಬಿಡ್ರಿ.
ಅಂಥ ಹೊತ್ತಿನೊಳಗೆ ಸ್ವಲ್ಪ ಕೈಪಲ್ಲೆಲ್ಲ ಸೋಸ್ಕೋದು, ರಾತ್ರಿ ಊಟಕ್ಕೆ ಏನು ಮಾಡಬೇಕಂತ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೋದು, ಇಂಥದ್ದೆಲ್ಲ ಮಾಡ್ಕೊಂಬಿಟ್ರೆ ಅಂತಂದ್ರೆ ನಿಮ್ಗೆ ಟೈಮ್ನ ಸೇವ್ ಆಕೈತಿ ಮತ್ತು ಆದಷ್ಟು ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಉಳ್ಕೊತೀರಿ. ಇನ್ನು ಮಧ್ಯಾಹ್ನ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಇನ್ನೊಬ್ರ ಜೊತೆ ಎಲ್ಲ ಕೂತ್ಕೊಂಡು ಇನ್ನೊಬ್ರ ಬಗ್ಗೆ ಗಾಸಿಪ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡ್ರಿ. ಅದು ಅಂತ್ರಿ ಭಾಳ ಅಂದ್ರೆ ಭಾಳ ಒಂದು ಕೆಟ್ಟ ಹ್ಯಾಬಿಟ್. ನಿಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡೋದನ್ನು ಅಷ್ಟೇ ಬ್ಯಾಡ್ ಹ್ಯಾಬಿಟ್ ಆಗಿರತ್ತಿ. ಅದಕ್ಕೋಸ್ಕರ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ, ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಬೇಡ್ರಿ. ಇದನ್ನೆಲ್ಲ ಸ್ವಲ್ಪನ ನಾವು ದಿನಕ್ಕೆ ದಿನ ಸ್ವಲ್ಪ ಚೇಂಜಸ್ ಏನೆಲ್ಲ ಮಾಡ್ಕೊತ ಬಂದ್ರೆ ಎಲ್ಲ ಟೈಮ್ನು ಸೇವ್ ಆಕೈತಿ, ಮನೆ ಕೆಲಸನೂ ಬೇಗ ಆಗ್ತಾವು ಮತ್ತು ಮನೇಲಿ ಇರ್ತಕ್ಕಂಥ ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೆಮ್ಮದಿಯಿಂದ ಇರ್ತೀವಿ. ಈ ಒಂದು ಟೈಮ್ ಒಳಗೆ ಏನಾದರೂ ಇನ್ನೂ ಸ್ವಲ್ಪ ನಿಮಗೆ ಟೈಮ್ ಸೇವ್ ಆಕೈತೆ ಅಂತಂದ್ರೆ ಏನಾದರೂ ಹೊಸದನ್ನು ಕಲ್ಕೊತ ಹೋಗ್ರಿ. ಇವಾಗಂದ್ರೆ ಸಾಕಷ್ಟು ನಾವು ಫೋನ್ ಒಳಗೆ ಅದನ್ನಿಂದ ನೋಡೋದು ಬಿಟ್ಟು ಏನಾದರೂ ಈಗ ಒಂದು ಬ್ಲೌಸ್ ಹೊಲಿಯೋಕೆ ಕಲ್ಕೋದಾಗಿರ್ಬೋದು, ಒಂದು ಡ್ರೆಸ್ ಹೊಲಿಯೋಕೆ ಕಲ್ಕೋದಾಗಿರ್ಬೋದು, ಯಾರಿ ವರ್ಕು, ಎಂಬ್ರಾಯ್ಡ್ರಿ ವರ್ಕು, ಏನೆಲ್ಲ ಪೇಂಟಿಂಗ್ ಮಾಡೋದಾಗಿರ್ಬೋದು, ಹೆಚ್ಚಾಗಿ ಇನ್ನೆಲ್ಲ ಕಲ್ಕೊಂತ ಹೋಗ್ರಿ. ಆವಾಗ ನಿಮ್ಮ ಮೇಲೆ ನಿಮಗೊಂದು ಇನ್ನೂ ಸ್ವಲ್ಪ ಪ್ರೌಡ್ ಫೀಲ್ ಆಕ್ಕೊಂತ ಇರತ್ತಿ. ಟೈಮ್ನು ಸೇವ್ ಆಕೈತಿ. ಹೆಚ್ಚಾಗಿ ನಾವು ಏನು ಮಾಡ್ತೇವೆ ಅನ್ನೋದಕ್ಕಿಂತ ನಾವು ಯಾವ ರೀತಿ ಮಾಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಆದಷ್ಟು ಹೇಳಿದ್ನೆಲ್ಲ ಈ ಒಂದಿಷ್ಟು ವಿಚಾರದ ಮೇಲೆ ಗಮನ ಕೊಡ್ರಿ, ನಿಮ್ಮನ್ನ ನೀವು ಸುಧಾರಿಸ್ಕೊಳ್ರಿ. ಆವಾಗ ಹೇಳಿದ್ನೆಲ್ಲ ನೀವು ಖುಷಿಯಾಗಿದ್ರೆ ಮನಿನ ಖುಷಿಯಾಗಿರತ್ತಿ. ಆದಷ್ಟು ಖುಷಿಯಾಗಿರೋಕೆ ಏನು ಬೇಕು ನೋಡ್ರಿ ಅದನ್ನು ಮಾಡ್ಕೊತ ಹೋಗ್ರಿ. ಅದನ್ನು ಬಿಟ್ಟು ಈ ಬ್ಯಾಡ್ ಹ್ಯಾಬಿಟ್ಸ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊತ ಹೋಗ್ಬಿಡ್ರಿ. ನೋಡಿರಲ್ಲ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದೆ, ಸ್ವಲ್ಪ ಬೀನ್ಸ್ ಪಲ್ಯ ಎಲ್ಲ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಸೌಂತಿಕಾಯಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡೇನಿ. ಆದಷ್ಟು ಸೌಂತಿಕಾಯಿನ ಸ್ವಲ್ಪ ಜಾಸ್ತಿ ತಿನ್ನಿರಿ, ಅಂದ್ರೆ ಕುಕುಂಬರನ್ನ ಜಾಸ್ತಿ ತಿನ್ನಿರಿ. ಈ ಚಳಿಗಾಲ ಅಂತಂದು ನೀರು ಕುಡಿದೆಲ್ಲ ಕಮ್ಮಿ ಮಾಡಿಬಿಟ್ಟಿರ್ತೀವಿ, ಹಾಗಾಗಿ ಸ್ವಲ್ಪ ತರಕಾರಿನ ಜಾಸ್ತಿ ತಿನ್ನಿರಿ. ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.